ಇಮ್ಮಡಿ ಪುಲಕೇಶಿ ಇತಿಹಾಸ ಇಮ್ಮಡಿ ಪುಲಕೇಶಿ ಎರಡು ಅವರು ಚಾಲುಕ್ಯ ವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ರಾಜರಲ್ಲಿ ಒಬ್ಬರು. ಅವರು ಕ್ರಿಸ್ತಶಕ 610ರ ಸುಮಾರಿಗೆ ರಾಜಾಸನಾರೂಢರಾದರು. ಅವರ ರಾಜಧಾನಿ ಬಾದಾಮಿಯಾಗಿತ್ತು. ಇಮ್ಮಡಿ ಪುಲಕೇಶಿ ಧೈರ್ಯಶಾಲಿ ಯೋಧನಾಗಿದ್ದು ತನ್ನ ಸಾಮ್ರಾಜ್ಯವನ್ನು ಬಹಳವಾಗಿ ವಿಸ್ತರಿಸಿದರು. ರಾಜನಾಗಿಯಾದ ನಂತರ ಅವರು ಅನೇಕ ಶತ್ರು ರಾಜರನ್ನು ಸೋಲಿಸಿದರು. ದಕ್ಷಿಣ ಭಾರತದಲ್ಲಿ ಅವರ ಪ್ರಭಾವ ತುಂಬಾ ಹೆಚ್ಚಾಯಿತು. ವಿಶೇಷವಾಗಿ ಉತ್ತರ ಭಾರತದ ಶಕ್ತಿಶಾಲಿ ರಾಜನಾದ ಹರ್ಷ ಅವರ ಸೇನೆಯನ್ನು ಕೂಡ ಅವರು ಸೋಲಿಸಿದರು ಎಂದು ಇತಿಹಾಸ ಹೇರುತ್ತದೆ. ಇದರಿಂದ ಇಮ್ಮಡಿ ಪುಲಕೇಶಿಯ ಹೆಸರು ದೇಶದಾದ್ಯಂತ ಪ್ರಸಿದ್ಧಿಯಾಯಿತು. ಅವರ ಕಾಲದಲ್ಲಿ ಕಲೆ, ಸಾಹಿತ್ಯ ಮತ್ತು ವಾಣಿಜ್ಯವು ಉತ್ತಮವಾಗಿ ಬೆಳವಣಿಗೆ ಕಂಡವು. ಅವರ ಆಡಳಿತದಲ್ಲಿ ಜನರು ಶಾಂತಿ ಮತ್ತು ಸಮೃದ್ಧಿಯಿಂದ ಬದುಕಿದರು. ಅವರ ಸಾಹಸ ಮತ್ತು ಆಡಳಿತ ಕೌಶಲ್ಯವನ್ನು ಹೊಗಳುವ ಶಾಸನಗಳು ಕೂಡ ದೊರೆತಿವೆ. ವಿಶೇಷವಾಗಿ ಐಹೊಳೆನಲ್ಲಿ ದೊರೆಯುವ ಶಾಸನವು ಅವರ ವಿಜಯಗಳನ್ನು ವಿವರಿಸುತ್ತದೆ. ಆದರೆ ನಂತರ ಪಲ್ಲವ ರಾಜನಾದ ನರಸಿಂಹವರ್ಮನ್ I ಅವರೊಂದಿಗೆ ನಡೆದ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಸೋಲಿದರು ಎಂದು ಹೇಳಲಾಗುತ್ತದೆ. ಇಮ್ಮಡಿ ಪುಲಕೇಶಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹಾನ್ ರಾಜನಾಗಿ ಪ್ರಸಿದ್ಧರಾಗಿದ್ದಾರೆ. ಅವರ ಶೌರ್ಯ, ಧೈರ್ಯ ಮತ್ತು ಆಡಳಿತ ಸಾಮರ್ಥ್ಯ ಇಂದಿಗೂ ಜನರಿಗೆ ಪ್ರೇರಣೆಯಾಗಿವೆ.